ಈಗ ಹುಣಸೆ ಹಣ್ಣಲ್ಲಿ ಗೊಜ್ಜು ಮಾಡಿ ಒಂದು 6 ತಿಂಗಳು ವರ್ಷ ಬರೋಂಗೆ ಹೇಗೆ ಸ್ಟೋರ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೀವು ಆ ಥರ ಸ್ಟೋರ್ ಮಾಡಿ ಇಟ್ಕೊಂಡ್ರೆ 6 ತಿಂಗಳಾದರೂ ನೀವು ಫ್ರಿಡ್ಜ್ ಇಲ್ದಿದ್ರೂ ಬಳಸ್ಬೋದು. ಒಂದು ಗಾಜಿನ ಬಾಟ್ಲಲ್ಲಿ ಹಾಕಿಟ್ಕೊಂಡು ಸ್ವಲ್ಪ ಸ್ವಲ್ಪ ಚಿತ್ರಾನ್ನಕ್ಕೆ ಮತ್ತು ಚಟ್ನಿ ಸಾರು ಎಲ್ಲದಕ್ಕೂ ಅರ್ಧ ಸ್ಪೂನು 1 ಸ್ಪೂನಷ್ಟು ಹಾಕ್ಕೋಬೋದು. ಹಗಲೆಲ್ಲ ಈ ಥರ ಹುಣಸೆ ಹಣ್ಣು ತೊಗೊಂಡು ನೀವು ಸಾರಿಗೆ ಚಟ್ನಿಗೆ ಎಲ್ಲ ಹಾಕೋ ಗೋಜಿಗಿರಲ್ಲ, ಅದು ಕಿವುಚಿ ಎಲ್ಲ ಮಾಡ್ಕೋಬೇಕಾಗುತ್ತೆ. ಅದ್ರ ಬದಲು ಈ ಗೊಜ್ಜು ಮಾಡಿ ಇಟ್ಕೊಂಬಿಟ್ರೆ ನೀವು ಅರ್ಜೆಂಟಿಗೆ ಬೇಗ ಬೇಗ ಒಂದು ಸ್ಪೂನ್ ಹಾಕ್ಕೊಂಡು ಮಾಡ್ಕೋಬೋದು. ಎಲ್ಲದಕ್ಕೂ ಪುಳಿಯೋಗರೆ ಪುಡಿ ಮಾಡಿಕೊಂಡು ಇದೇ ಹುಣಸೆಹಣ್ಣು ಗೊಜ್ಜು ಹಾಕಿ ಕಲಿಸ್ಕೊಂಡ್ರೂ ಬೇಗ ಆಗುತ್ತೆ. ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ ನಾನು 1/4 kg ಹುಣಸೆಹಣ್ಣು ತೊಗೊಂಡಿದ್ದೀನಿ. ನಿಮಗೆ ಬೇಕಾದರೆ ಅರ್ಧ ಕೆಜಿಗೆ ಮಾಡ್ಕೋಬೋದು, 1/4 kg ಮಾಡ್ಕೋಬೋದು. ನಾನು ಸ್ವಲ್ಪ ಜಾಸ್ತಿ ಬೇಕು ಅಂತ ಮಾಡ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಹಾಕ್ಕೋಬೇಕು. ಹುಣಸೆಹಣ್ಣು ಚೆನ್ನಾಗಿ ತೊಳೆದು ಹುಣಸೆಹಣ್ಣು ಮುಳುಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ಈ ಹುಣಸೆಹಣ್ಣನ್ನ ಚೆನ್ನಾಗಿ ತೊಳ್ಕೊಬೇಕು, ಯಾಕಂದರೆ ಅದು ಹುಣಸೆಕಾಯಿ ಬಿಡಿಸ್ಬೇಕಾದ್ರೆ ಕೆಳಗೆ ನೆಲದ ಮೇಲೆ ಹಾಕಿರ್ತಾರೆ, ಕಾಲಲ್ಲಿ ತುಳಿದಿರ್ಬೋದು. ಅದರಿಂದ ಹುಣಸೆಹಣ್ಣು ಚೆನ್ನಾಗಿ ತೊಳ್ಕೊಳ್ಳಿ. ಈಗ ಒಂದು ಅರ್ಧ ಬಟ್ಲಷ್ಟು ಇದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಬಟ್ಲಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ಇದೆಲ್ಲ ಹಾಕಿ ಒಂದು 3-4 ವಿಷಲ್ಲು ಕೂಗಿಸ್ಕೋಬೇಕು. ಕುಕ್ಕರ್ 4 ವಿಷಲ್ ಕೂಗಿದ್ಮೇಲೆ ನೋಡಿ ಈ ಥರ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಚೆನ್ನಾಗಿ ಹಾಕ್ಕೊಂಡು ಸೋಸ್ಕೊಂಡು ಗಟ್ಟಿಯಾಗಿ ಗೊಜ್ಜು ತೆಕ್ಕೋಬೇಕು. ಹಾಕೋ ಪಾತ್ರೆಗೆ ಹಾಕಿ ಸೋಸ್ಕೋತಾ ಇದ್ದೀನಿ. ಗಟ್ಟಿ ಗೊಜ್ಜು ತೆಗೆದು ಇಟ್ಕೋಬೇಕು. ಹುಣಸೆಹಣ್ಣು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಗಟ್ಟಿಯಾಗಿ ಕಿವುಚಿ ನೋಡಿ ಒಂದು ಬಟ್ಲು ತುಂಬ ಮಾಡ್ಕೊಂಡಿದ್ದೀನಿ. ಇದನ್ನು ಮತ್ತೆ ಅದೇ ಕುಕ್ಕರ್ ಇಟ್ಟು ನೀವು ಅಳತೆಗೆ ಉಪ್ಪು ಬೆಲ್ಲ ಹಾಕಿದ್ದೀರಲ್ಲ ಅಷ್ಟೇ, 1 ಕಪ್ ಅರ್ಧ ಕಪ್ಗಿನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಎಣ್ಣೆ ಇದು ಪ್ಯೂರ್ ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು. ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಸಾಸಿವೆ ಏನು ಬೇಡ, ಬರೀ ಎಣ್ಣೆ ಹಾಕ್ಕೊಂಡು ಇದು ಹುಣಸೆಹಣ್ಣು ಕಿವುಚಿಟ್ಕೊಂಡಿರ್ತಿರಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕು. ಸುಮಾರು ಒಂದು ಅರ್ಧ ಗಂಟೆ ಹುರ್ಕೋಬೇಕು ಇದನ್ನು. ಇದು ಸ್ವಲ್ಪ ಕುದೀತಿದ್ದಂಗೆ ಮುಚ್ಚಿಟ್ಟು ಪ್ಲೇಟ್ ಮುಚ್ಚಿಡ್ತಾ ಹುರಿಬೇಕು, ಯಾಕಂದರೆ ಸುತ್ತ ಸಿಡಿಯುತ್ತೆ ಇದು. ಇದನ್ನಾದಷ್ಟು ಮರದ ಸೌಟೆ ಇಟ್ಕೋಬೇಕು. ಮರದ ಕೈಯಲ್ಲಿ ಬಿಸಿ ತಾಕಲ್ಲ, ನಿಧಾನವಾಗಿ ಹುರ್ಕೋಬೋದು. ಮತ್ತು ಲಾಸ್ಟ್ ವಿಡಿಯೋಲ್ಲೇ ನಾನು ಹೇಳಿದ್ದೆ ಹುಣಸೆಹಣ್ಣು ಗೊಜ್ಜು ಮಾಡೋದು ತೋರಿಸ್ಕೊಡ್ತೀನಿ ಅಂತ. ಇದು ನಿಮ್ಗೆ ವರ್ಷ ಆದ್ರೂ ಕೆಡಲ್ಲ, ತುಂಬ ಚೆನ್ನಾಗಿರುತ್ತೆ, ತುಂಬ ಸುಲಭ ಆಗುತ್ತೆ ನಿಮಗೆಲ್ಲ ಅಡುಗೆ ತಿಂಡಿಗಳು, ಚಿತ್ರಾನ್ನ ಬಸ್ಸಾರಿಗೆ ಎಲ್ಲ ಇಷ್ಟಿಷ್ಟು ಗೊಜ್ಜು ತೆಗೆದು ಹಾಕ್ಕೊಂಡ್ರೆ ಆಯಿತು, ದಿನ ಕಿವುಚೋ ಹಂಗಿರಲ್ಲ. ನೋಡಿ ಈಗ ಗೊಜ್ಜೆಲ್ಲ ಚೆನ್ನಾಗಿ ಬೆಂದಿದೆ ನೋಡಿ. ಈಗ ಎಣ್ಣೆ ಎಲ್ಲ ಹೀಗೆ ಒಂದು ಮೇಲ್ಭಾಗಕ್ಕೆ ಹಿಂಗೆ ಬಂದಿದೆ. ಈಗ ಗೊಜ್ಜು ರೆಡಿಯಾಗಿದೆ ನೋಡಿ. ಈ ಅದಕ್ಕೆ ಬರಬೇಕು. ಇದನ್ನು ತಣ್ಣಗೆ ಹಾಕಕ್ಕೆ ಬಿಟ್ಟು ಆದಷ್ಟು ಗಾಜಿನ ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಿಮಗೆ 1 ವರ್ಷ ಆದರೂ ಬರುತ್ತೆ. ಇದು ಸುಮಾರು 1 ಗಂಟೆ ಚೆನ್ನಾಗಿ ಹುರಿದು ಬೇಯಿಸಿಟ್ಟಿದ್ದೀನಿ. ಇದು ಗೊಜ್ಜು ರೆಡಿ, ಹುಣಸೆಹಣ್ಣು ಗೊಜ್ಜು ರೆಡಿ. ನೀವು ಇದನ್ನು ಮಾಡಿ ಇಟ್ಕೊಂಡು ಟ್ರೈ ಮಾಡಿ ಕಾಮೆಂಟ್ ಸೆಕ್ಷನ್ಗೆ ಕಾಮೆಂಟ್ಸ್ ಹಾಕಿ. ನಿಮಗೆ ತುಂಬಾ ಸುಲಭ ಇದು ಬಳಸೋಕ್ಕೆ. 1 ದಿನ ಕಷ್ಟಪಡ್ಬೋದು, ವರ್ಷ ಪೂರ್ತಿ ನೀವು ಬಳಸ್ಕೋಬೋದು.